ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮ ಬೇಡ ಅಂದರು ನನ್ನ ಪ್ರಾಣ ಸ್ನೇಹಿತೆಯ ಬರ್ಡೇ ಪಾರ್ಟಿಗೆ ಹೋಗಿದ್ದೆ. ತುಂಬ ಚೆನ್ನಾಗಿ ಎಲ್ಲ ಹಳೆ ಫ್ರೆಂಡ್ಸ್ ಫನ್ ಮಾಡಿದ್ವಿ. ಯಾಕಂದರೆ ಇದು ನನ್ನ ಲಾಸ್ಟ್ ನೈಟ್ ಔಟ್ ಆಗಿತ್ತು. ಇನ್ನೂ ಮದುವೆ ಆಗೋಗುತ್ತೆ. ಆದರೆ ಬೆಳಗ್ಗೆ ಎಚ್ಚರ ಆದಾಗ ನಾನು ಎಲ್ಲಿದ್ದೀನಿ ಅನ್ನೋದೇ ತಿಳಿಲಿಲ್ಲ. ನಾನು ಮನೆಗೂ ಹೋಗಿಲ್ಲ. ಬರ್ಡೇ ಆದ ಹೋಟೆಲಲ್ಲೇ ಇದ್ದೀನಿ. ನನ್ನ ಮೈ ಮೇಲೆ ಬಟ್ಟೆ ಇಲ್ಲ. ಸಡನ್ನಾಗಿ ಬೆಚ್ಚಿ ಬಿದ್ದೆ. ರಾತ್ರಿ ಏನಾಯಿತು ಅಂತ ಎಷ್ಟು ನೆನಪಿಸ್ಕೊಂಡ್ರೂ ನೆನಪೇ ಆಗ್ತಿಲ್ಲ. ನನ್ನ ಶೀಲಾನ ಯಾರೋ ದೋಚ್ಬಿಟ್ಟಿದ್ದಾರೆ. ದೇಹ ತುಂಬ ಭಾರದಂತೆ ಇದೆ. ಮೈ ಮೇಲೆಲ್ಲ ಗಾಯದ ಗುರುತುಗಳಿವೆ. ಅಯ್ಯೋ, ಇನ್ನೂ ನನ್ನನ್ನು ರಾಜ ಹೇಗೆ ಮದುವೆ ಆಗ್ತಾನೆ? ನನ್ನ ಬದುಕು ಸಂಪೂರ್ಣವಾಗಿ ಮುಗಿದು ಹೋಯಿತು. ನಾನು ಜೋರಾಗಳೋದಕ್ಕೆ ಶುರು ಮಾಡಿದೆ. ಮುಂದೆ ಏನಾಯಿತು ತಿಳ್ಕೊಬೇಕು ಅಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕತೆ ಮಾತ್ರ ತುಂಬಾ ಚೆನ್ನಾಗಿದೆ. ನನ್ನ ಹೆಸರು ರೂಪ. ಫೈನಲ್ ಇಯರ್ BSc ಓದ್ತಾ ಇದ್ದೀನಿ, ಪ್ರತಿಷ್ಠಿತ ಕಾಲೇಜಲ್ಲಿ. ಅಪ್ಪ ಸಿವಿಲ್ ಇಂಜಿನಿಯರ್, ಅಮ್ಮ ಹೌಸ್ ವೈಫ್. ಇಬ್ರಿಗೂ ನಾನು 10 ವರ್ಷದ ನಂತರ ಹುಟ್ಟಿದ ಮಗು. ಅದಕ್ಕೆ ನಾನು ಅಂದರೆ ಅಪ್ಪ ಅಮ್ಮಂಗೆ ತುಂಬ ಪ್ರೀತಿ. ಎಷ್ಟು ಪ್ರೀತಿ ಇದ್ದರೂ ಕೂಡ ನಾನು ಹಾರ್ಡ್ ವರ್ಕ್ ಮಾಡಲೇಬೇಕು ಅನ್ನೋದು ಅಪ್ಪ ಅಮ್ಮನ ಮನಸ್ಥಿತಿ. ಇಂಜಿನಿಯರಿಂಗ್ಗೆ ಗೌರ್ಮೆಂಟ್ ಸೀಟ್ ತಗೋಬೇಕು ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಅನಾರೋಗ್ಯದ ಕಾರಣ ನನ್ನ ಕೈಯಲ್ಲಿ ಆಗಲಿಲ್ಲ. ಅದಕ್ಕೆ BScಗೆ ಸೇರಿಸಿದ್ರು. ಪೇಮೆಂಟ್ ಸೀಟ್ ಕೊಡಿಸೋಷ್ಟು ಶಕ್ತಿ ಇದ್ದರೂ ಕೂಡ ಅವರು ಕೊಡಿಸಿಲ್ಲ. ನೀನೇ ಸಂಪಾದನೆ ಮಾಡ್ಕೋಬೇಕು, BSc ಆದಮೇಲೆ MSc ಮಾಡಬೇಕು, ಅದು ಕೂಡ ಗೌರ್ಮೆಂಟ್ ಸೀಟ್ ತಗೋಬೇಕು, ಯಾವುದೇ ಕಾರಣಕ್ಕೂ ಯಾವುದೇ ಕಾಲೇಜಲ್ಲಿ ಎಕ್ಸ್ಟ್ರಾ ದುಡ್ಡನ್ನು ಕಟ್ಟೋದಿಲ್ಲ, ನಿನ್ನ ಶಕ್ತಿ ಎಷ್ಟಿದೆ ಅಷ್ಟು ಓದು ಸಾಕು. ಈ ಅಪ್ಪ ಅಮ್ಮನ ಮಾತುಗಳು ನಂಗೆ ಅರ್ಥನೇ ಆಗೋದಿಲ್ಲ. ಇರೋದು ನಾನೊಬ್ಬಳೆ ಮಗಳು. ಆದರೂ ಕೂಡ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ದಾರೆ ಅರ್ಥನೇ ಆಗ್ತಿಲ್ಲ. ಅಮ್ಮಂಗೆ ಹೇಳಿದ್ರೆ ಅಮ್ಮ ವೇದ ಅಂತ ಮಾತಾಡ್ತಾಳೆ. ನಾವು ಕಷ್ಟಪಟ್ಟು ಮೇಲೆ ಬಂದ್ವಿ, ನೀನೂ ಕಷ್ಟಪಡಬೇಕು. 1 ರೂಪಾಯಿ ಇದ್ದರೂ ಸಾಕು, ನಾನು ಬದುಕ್ಬಿಡ್ತೀನಿ. 1000 ಇದ್ದರೂ ಕೂಡ ನಾನು ಬದುಕ್ತೀನಿ. ನಿನಗೂ ಕೂಡ ಆ ಕಷ್ಟ ಸುಖ ಗೊತ್ತಾಗಬೇಕು. ಎಲ್ಲ ಸುಲಭವಾಗಿ ಸಿಕ್ಬಿಟ್ರೆ ಆಟ ಆಡಿಸ್ತೀಯಾ ಅಂತ ಹೇಳ್ತಾರೆ. ತುಂಬ ಶ್ರೀಮಂತರ ಮನೆ ಸಂಬಂಧಗಳು ಬಂದರೂ ಕೂಡ ಅಮ್ಮ ಒಪ್ಪಲಿಲ್ಲ. ಶ್ರೀಮಂತರ ಮನೆ ಮಕ್ಕಳಿಗೆ ಕಷ್ಟ ಸುಖ ತಿಳಿದಿರೋದಿಲ್ಲ, ನೀನನ್ನು ತುಂಬ ಸುಲಭವಾಗಿ ನಡೆಸ್ಕೋತಾರೆ. ಮಿಡಲ್ ಕ್ಲಾಸ್ ಮನೆ ಮಕ್ಕಳಾದರೆ ಜೀವನದಲ್ಲಿ ಎಲ್ಲ ಬದುಕನ್ನು ನೋಡಿರ್ತಾರೆ. ಅವರು ಪ್ರೀತಿ ವಿಶ್ವಾಸದಿಂದ ಒಂದು ತೂಕದಿಂದ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ತಾಳೆ. ಅಮ್ಮ, ನನಗೆ ಶ್ರೀಮಂತ ಮನೆಯ ಹುಡುಗ ಬೇಕು ಅಂತ ಹಠ ಮಾಡಿದೆ. ಅದೇ ರೀತಿ ಆಯಿತು. ಇಂದು ನನ್ನ ಸೋದರತ್ತೆನ ಬಂದಿದ್ದರು. ಅವ್ರನ್ನ ನೋಡಿ ಪ್ರೀತಿಯಿಂದ ತಪ್ಕೊಂಡ್ಲು. ಅವರು ಪ್ರೀತಿಸಿ ಮದುವೆ ಆಗಿದ್ರು. ಅಜ್ಜಿ ತಾತ ಅವ್ರ ಮಾತು ಕೇಳದೆ ಅವರಿಗೆ ಇಷ್ಟ ಬಂದ ಹುಡುಗನನ್ನು ಮದುವೆಯಾಗಿ ಜೀವನದಲ್ಲಿ ತುಂಬ ಸುಖವಾಗಿದ್ದಾರೆ. ಮತ್ತೆ ಬಂದ ತಕ್ಷಣ ಅಮ್ಮ, ಇವಳು ಹೇಗೆ ಬಂದ್ಲು? ನನ್ನ ಮಗಳನ್ನು ಹಾಳು ಮಾಡೋದಕ್ಕೆ ಇವಳು ಬಂದು ಹೋದ ತಕ್ಷಣ ನನ್ನ ಮಗಳು ವಿಚಿತ್ರವಾಗಿ ಹಾಡ್ತಿದ್ದಾಳೆ ಅಂತ ಅಪ್ಪನ ಹತ್ರ ಮೊನ್ನೆ ಹೇಳ್ತಿದ್ಲು. ಅನಿರೀಕ್ಷಿತ ಅನ್ನೋ ರೀತಿ ಅತ್ತೆ ಬಂದೇ ಬಿಟ್ಟಿದ್ಲು. ನಾನು ಅವಳನ್ನು ಗಟ್ಟಿಯಾಗಿ ತಪ್ಕೊಂಡು ಅವಳ ಕೆನ್ನೆಗೆ ಮುತ್ಕೊಟ್ಟೆ. ನನ್ನಮ್ಮ ಆಶ್ಚರ್ಯದಿಂದ ನೋಡ್ತಿದ್ಲು. ಒಂದೇ ಒಂದು ಬಾರಿ ಕೂಡ ನನಗೆ ಮುತ್ತು ಕೊಟ್ಟಿಲ್ಲ. ಪ್ರತಿದಿನ ನೀನು ಚಾಕ್ರಿ ಮಾಡ್ತೀನಿ, ಅಪರೂಪಕ್ಕೆ ಬಂದ ಇವ್ರ ಅತ್ತೆ ಮೇಲೆ ಎಷ್ಟೊಂದು ಪ್ರೀತಿ ಅಂತ ಅಸೂಹೆ ಪಡ್ತಾಳೆ. ನಮಗೆ ಅದರ ಅಭ್ಯಾಸ ಆಗಿಬಿಟ್ಟಿದೆ. ಅಮ್ಮ ಆದಷ್ಟು ಅತ್ತೆ ಹತ್ರ ಬಿಡದೆ ಇರೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಅಮ್ಮನ ತಮ್ಮನ ಅತ್ತೆ ಸತ್ತು ಹೋಗಿದ್ರು. ಅಮ್ಮ ಹೋಗಲೇಬೇಕಾಗಿತ್ತು. ನನ್ನನ್ನು ಅತ್ತೆ ಬಳಿ ಬಿಟ್ಟು ಅಮ್ಮ ಅಪ್ಪ ಹೋದರು. ಇಂದು ನನ್ನ ಬದುಕಿನಲ್ಲಿ ಅದ್ಭುತವಾದ ದಿನ. ಅತ್ತೆಯ ಬಳಿ ನಾನು ಎಲ್ಲ ಕಷ್ಟನೂ ಹೇಳಿದೆ. ಅಪ್ಪ ಅಮ್ಮ ಯಾವುದಾದ್ರೂ ಮಿಡಲ್ ಕ್ಲಾಸ್ ಹುಡುಗನ್ನ ನೋಡಿ ನನ್ನನ್ನು ಕಟ್ಟಿಬಿಡ್ತಾರೆ. ದಯವಿಟ್ಟು ಬೇಡ, ಶ್ರೀಮಂತರ ಮನೆ ಹುಡುಗ ಬೇಕು ಅಂತ ತನ್ನ ಅಳಲನ್ನು ತೋಡ್ಕೊಂಡೆ. ನಾನು ಮತ್ತೆ ಅತ್ತೆ ಯಾವುದೇ ಕೆಲಸ ಮಾಡದೆ ಆರ್ಡರ್ ಮಾಡಿಕೊಂಡು ತಿಂಡಿ ಊಟ ಮಾಡಿದ್ವಿ. ಇಬ್ರಿಗೂ ಜಂಕ್ ಫುಡ್ ಅಂದರೆ ತುಂಬಾ ಇಷ್ಟ. ಅಪ್ಪ ಹೇಳ್ತಾರೆ, ನೀನು ನನ್ನ ತಂಗಿ ರೀತಿನೇ, ಆದರೆ ಅವಳ ರೀತಿ ಆಗಕ್ಕೆ ಹೋಗ್ಬೇಡ, ಬದುಕು ಕಷ್ಟ,
ಬೇರೆಯವ್ರಿಗೆ ನೋವು ಮಾಡಿ ಅವಳು ಸುಖವಾಗಿರ್ತಾಳೆ. ನಮಗಿರೋದು ನೀನೊಬ್ಬಳೇ ಮಗಳು, ನಮ್ಮ ರೀತಿ ಡಿಸಿಪ್ಲೀನಿಂದ ಇರು ಅಂತ ಹೇಳ್ತಾರೆ. ಮೊದಲು ಚಂದ ಅಂತ ಅನ್ನಿಸ್ತಿತ್ತು, ಆದರೆ ಈಗ ಉಸಿರು ಕಟ್ಟುತ್ತಾ ಇದೆ. ಅಪ್ಪನ ಮಾತುಗಳನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅತ್ತೆ ನನಗೆ ಪ್ರಾಮಿಸ್ ಮಾಡಿದ ರೀತಿ ಇಲ್ಲಿಂದ ಹೋದ ವಾರಕ್ಕೆ ಮಾವನನ್ನ ಮತ್ತೆ ಅತ್ತೆಯ ಗೆಳತಿ ಶ್ಯಾಮಲಾಳನ್ನ ಕರ್ಕೊಂಡು ಬಂದ್ಲು. ಅವರ ಜೊತೆ ಒಬ್ಬ ಸುಂದರವಾದ ಹುಡುಗ ಇದ್ದ. ಅವರು ಅತ್ತೆಯ ಗೆಳತಿಯ ಮಗ. CA ಆಗಿದೆ, ಒಳ್ಳೆ ಕಂಪನಿನಲ್ಲಿ ಕೆಲಸಕ್ಕಿದ್ದಾರೆ. ಬೈ ಬರ್ತ್ ಅವರು ತುಂಬ ಶ್ರೀಮಂತರು. ಅವ್ರು ಹಾಕ್ಕೊಂಡಿದ್ದ ಸೀರೆಗಳು, ಒಡವೆಗಳು ಬಂದ ಕಾರಿಂದಾನೇ ಅರ್ಥ ಆಯಿತು. ತುಂಬ ಮೃದುವಾಗಿ ಮಾತಾಡ್ತಾರೆ. ಅಪ್ಪ ಅಮ್ಮ ಬೇಡ ಅಂತ ಅನ್ನೋದಕ್ಕೆ ಯಾವುದೇ ವಿಷಯನೂ ಇರಲಿಲ್ಲ. ತುಂಬ ಶ್ರೀಮಂತರು. ಅಪ್ಪ ಅಮ್ಮನ ವೇದಾಂತಗಳು, ಸಿದ್ಧಾಂತಗಳು ಎಲ್ಲಿ ಹೋದ್ವು ತಿಳಿದಿಲ್ಲ. ಎಂಗೇಜ್ಮೆಂಟ್ ಶಾಸ್ತ್ರನ ಇದೇ ದಿನ ಮಾಡಿಬಿಟ್ರು. ನನ್ನನ್ನು ನೋಡಿದ್ರೆ ಯಾರೂ ಕೂಡ ಬೇಡ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಸುಂದರವಾಗಿದ್ದೀನಿ. ಹುಡುಗನ ಹೆಸರು ರಾಜ. ತುಂಬ ಬೆಳ್ಳಗೆ ಇಲ್ಲದೆ ಇದ್ರೂ ಮೀಡಿಯಂ ಕಲರ್ ಇದ್ದಾನೆ. ಹ್ಯಾಂಡ್ಸಮ್ ಆಗಿದ್ದಾನೆ. ಇಬ್ಬರ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆದವು. ಅಂದಿನಿಂದ ಡಿಗ್ರಿ ನನ್ನದು ಮೊದಲಾದರೆ ಜಸ್ಟ್ ಪಾಸ್ ಆದರೆ ಸಾಕು, ಹೇಗಿದ್ರೂ ಅಪ್ಪ ಅಮ್ಮ ಮದುವೆ ಮಾಡಿಬಿಡ್ತಾರೆ ಅಂತ ಅನ್ಕೋತಿದ್ದೆ. ಆದರೆ ಈಗ ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ಅವನು CA ಓದಿದ್ದಾನೆ ಅಂದರೆ ನಂದು ಕೂಡ ಒಳ್ಳೆ ಪರ್ಸೆಂಟೇಜ್ ಬರಬೇಕು ಅಂತ ಚೆನ್ನಾಗಿ ಓದೋದಕ್ಕೆ ಪ್ರಯತ್ನಿಸ್ತಿದ್ದೆ. ಅಮ್ಮಂಗೆ ಆಶ್ಚರ್ಯ, ಮದುವೆ ಸೆಟ್ ಆದರೆ ಎಲ್ಲರೂ ಓದೋದೇ ಇಲ್ಲ, ಆದರೆ ನೀನು ನೋಡಿದ್ರೆ ಮೊದಲಿಗಿಂತ ಚೆನ್ನಾಗಿ ಓದ್ತಿದೀಯಾ. ನಿಜವಾಗ್ಲೂ ಹುಡುಗ ನಿನ್ನ ಬದುಕಲ್ಲಿ ಅದೃಷ್ಟನ ತರ್ತಿದ್ದಾನೆ. ಎಲ್ಲ ನಾನು ಮಾಡಿದ ಪೂಜೆ ಫಲ ಅಂತ ಹೇಳ್ತಾಳೆ. ನನ್ನ ಡಿಗ್ರಿ ಎಕ್ಸಾಮ್ ಆಯಿತು. ತುಂಬ ಖುಷಿಯಿಂದಾನೇ ಇದ್ದೆ. ಅಷ್ಟರಲ್ಲಿ ನನ್ನ ಪ್ರಾಣ ಸ್ನೇಹಿತೆಯಿಂದ ಫೋನ್ ಬಂತು. ಇಂದು ನೈಟ್ ಔಟ್ ಪಾರ್ಟಿ ಇದೆ, ನನ್ನ ಬರ್ಡೇ, ನೀನು ಬರಲೇಬೇಕು. ಮದುವೆ ಪಾಡು ಪರದೇಶಿ ಅಂತ ಹೇಳಬೇಡ. ಮದುವೆ ಸೆಟ್ಟಾದ ದಿನದಿಂದ ಒಬ್ಬಳೇ ಇರ್ತೀಯ, ನಮ್ಮ ಜೊತೆ ಸೇರೋದೇ ಇಲ್ಲ. ಪ್ಲೀಸ್ ಬಾ. ಇದು ನಿನ್ನ ಲಾಸ್ಟ್ ನೈಟ್ ಔಟ್. ನೆಕ್ಸ್ಟ್ ಮಂತ್ ನಿನ್ನ ಮದುವೆ ಇದೆ ಅಲ್ವಾ. ಮದುವೆ ಆದಮೇಲೆ ನಾನು ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು. ಆಗ ನಾನು ಹೋಗಲೇಬೇಕಾಗಿತ್ತು. ಅಮ್ಮಂಗೆ ಹೇಳಿದ್ರೆ, ಅಮ್ಮ ಮೊದಲೇ ನಿನ್ನ ಗೆಳತಿ ನನಗೆ ಫೋನ್ ಮಾಡಿದ್ದಾಳೆ, ಅವಳ ಬರ್ಡೇ ಅಂತೆ, ಹೋಗಬೇಕು, ಆದರೆ ಚೆನ್ನಾಗಿರೋ ಗಿಫ್ಟ್ ತೊಗೊಂಡು ಹೋಗು ಅಂತ ಕೈಗೆ 2,000 ಕೊಟ್ಲು. ನಾನು ಖುಷಿಯಿಂದಾನೇ ಹೊರಟೆ. ತುಂಬ ಮಾಡ್ರನ್ ಆಗಿ ರೆಡಿಯಾಗಿ ಪಾರ್ಟಿನಲ್ಲಿ ಎಲ್ಲರೂ ನನ್ನನ್ನು ನೋಡಿ, ಎಷ್ಟನ್ನಾದರೂ ಎಷ್ಟು ಸುಂದರವಾಗಿದೆಯಾ, ನಿನ್ನನ್ನು ನೋಡಿದ್ರೆ ದೇವಲೋಕದಿಂದ ಈಗ ತಾನೇ ಅಪ್ಸರೆ ಕೆಳಗೆ ಬಂದಿದ್ದಾಳೆ ಅಂತ ಅನಿಸುತ್ತೆ. ನನ್ನ ಕೆನ್ನೆಗೆ ಎಲ್ಲರೂ ಮುದ್ದು ಕೊಟ್ಟರು. ನಾನು ಸಾಮಾನ್ಯ ಸುಂದ್ರಿ, ನೀವುಗಳು ಜಾಸ್ತಿ ಹೊಗಳುತ್ತಿದ್ದೀರಾ ಅಂತ ನಾಚ್ಕೊಂಡೆ. ಆಗ ನೀನು ನಾಚ್ಕೊಂಡ್ರೆ ಇನ್ನೂ ಸುಂದರವಾಗಿ ಕಾಣಿಸ್ತೀಯಾ ಅಂತ ಹೇಳಿದರು. ರಾಜ್ ಫೋನ್ ಮಾಡ್ದ. ನಾನಿರೋ ಲೊಕೇಶನ್ ಕಳಿಸ್ದೆ. ನನ್ನ ಗೆಳತಿ ಬರ್ಡೇ ಮಾಡ್ಕೋತಿದ್ದಾಳೆ, ನೀವು ಬನ್ನಿ ಅಂತ. ಮೊದಲು ಬರ್ತೀನಿ ಅಂತ ಹೇಳಿ ನಂತರ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ಸಾರಿ ಅಂತ ಹೇಳಿಬಿಟ್ರು. ಮನಸ್ಸಲ್ಲಿ ಬರ್ದೇ ಇರೋದೇ ಒಳ್ಳೇದಾಯಿತು ಅಂತ ಅಂದ್ಕೊಂಡೆ. ನಾನು ಮಾಡ್ರನ್ ಆಗಿರೋದನ್ನು ನೋಡಿ ಅವ್ರಿಗೆ ಇಷ್ಟ ಆಗದಿಲ್ಲ ಅಂದರೆ, ಅವ್ರು ಬಂದರೆ ನಾನು ಫ್ರೀ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ಅವರನ್ನೇ ಫೋಕಸ್ ಮಾಡಬೇಕು ಅಂದ್ಕೊಂಡು ಸುಮ್ಮನಾದೆ. ಪಾರ್ಟಿನಲ್ಲಿ ನಾನು ಕುಡಿಯೋದಿಲ್ಲ ಅಂದರೂ ಕೂಡ ಬಲವಂತ ಮಾಡಿ ಕೊಡಿಸಿದ್ರು ಅಂತ ಅನಿಸುತ್ತೆ. ಯಾಕಂದರೆ ಕೂಲ್ ಡ್ರಿಂಕ್ಸ್ ಕುಡಿದ ಸ್ವಲ್ಪ ಹೊತ್ತಿಗೆ ನನಗೆ ತಲೆ ಒಂದು ರೀತಿ ತಿರುಗ್ತಾ ಇತ್ತು ಅಷ್ಟೇ. ಬೆಳಗ್ಗೆ ಎಚ್ಚರ ಆದಾಗ ನಾನು ಮಲಗಿದ್ದೆ. ಹೋಟೆಲ್ನ ಒಂದು ದುಬಾರಿಯಾದ ರೂಮಲ್ಲಿ. ಹಾಸಿಗೆ ತುಂಬ ಮೆತ್ತಗಿತ್ತು. ಬೆಡ್ಶೀಟ್ ಕೂಡ ಟೈಮ್ ನೋಡಿದ್ರೆ 8 ಗಂಟೆ ಆಗಿತ್ತು. ರೂಮಿನ ಕಿಟಕಿಗಳಿಂದ ಬೆಳಕು ಚೆನ್ನಾಗೇ ಬರ್ತಿತ್ತು. ಅಂದರೆ ಬೆಳಗ್ಗೆ ಆಗಿದೆ, ರಾತ್ರಿಯೆಲ್ಲ ಇಲ್ಲೇ ಇದ್ದೀನಿ. ಭಯದಿಂದ ಮೇಲೇಳೋದಕ್ಕೆ ಪ್ರಯತ್ನಿಸ್ದೆ. ಸಡನ್ ಆಗಿ ಬೆಚ್ಚಿಬಿದ್ದೆ. ಇನ್ನೂ ನನ್ನ ಕತೆ ಮುಗ್ದೇ ಹೋಯ್ತು. ಅಪ್ಪ ಅಮ್ಮ ಯಾವಾಗಲೂ ನನ್ನನ್ನು ಹೊರಗಡೆ ಕಳಿಸ್ಬೇಕಾದ್ರೆ ಯಾವ ವಿಷಯದಲ್ಲಿ ಭಯ ಪಡ್ತಾ ಇದ್ರೋ ಅದು ಆಗೇ ಹೋಯ್ತು ಅಂತ ಅಂದ್ಕೊಂಡೆ. ಅದೇನು ಅಂದರೆ, ಅಯ್ಯೋ ಇನ್ನೂ ನನ್ನ ಮದುವೆ ಏನೋ ಒಂದು ರೀತಿ ಭಾರವಾಗಿ ಅನ್ನಿಸ್ತಿದೆ. ದೇಹ ಪೂರ್ತಿ, ಮೈ ಮೇಲೆ ಬಟ್ಟೆ ಇಲ್ಲ, ಸಂಪೂರ್ಣವಾಗಿ ಬೆತ್ತಲೆ ಆಗಿದ್ದೀನಿ.
ಬೆಚ್ಚಿ ಬಿದ್ದೆ. ಹೋಟೆಲ್ ರೂಮಲ್ಲಿರೋದು. ನಾನು ರಾತ್ರಿ ಬರ್ಡೇಗೆ ಬಂದವಳು, ಹೋಗಿಲ್ಲ ಅಂತ ಅನಿಸುತ್ತೆ. ನನ್ನ ಒಳ ಉಡುಪುಗಳು ನೆಲದ ಮೇಲೆ ಬಿದ್ದಿವೆ. ಅವುಗಳನ್ನು ನೋಡಿ ಇನ್ನೂ ಭಯ ಆಯಿತು. ರಾತ್ರಿ ನನ್ನನ್ನು ಯಾರೋ ದೈಹಿಕವಾಗಿ ಬಳಸ್ಕೊಂಡಿದ್ದಾರೆ. ನನಗೆ ತಿಳಿದೆ, ಅಯ್ಯೋ ಎಂಥ ಅಚಾತುರ್ಯ ನಡೆದು ಹೋಯ್ತು. ಇನ್ನೂ ನನ್ನನ್ನು ಯಾರು ಮದುವೆ ಆಗ್ತಾರೆ? ರಾಜನಿಗೆ ಈ ವಿಷಯ ತಿಳಿದ್ರೆ ನನ್ನ ಬಗ್ಗೆ ಏನಂತ ಅಂದ್ಕೊಳ್ಳೋದಿಲ್ಲ. ನಾನು ನಿಜವಾಗ್ಲೂ ಕ್ಯಾರೆಕ್ಟರ್ಲೆಸ್ ಅಂತ ಅಂದ್ಕೊಳ್ತಾನೆ. ಜೋರಾಗಳೋದಕ್ಕೆ ಶುರು ಮಾಡಿದೆ. ನನ್ನ ಎದೆ 1000 ಚೂರುಗಳಾಗಿ ಒಡೆದು ಹೋಯ್ತು. ಮುಂದೆ ಏನು ಮಾಡಬೇಕು ಅಂತ ತಿಳಿಲೇ ಇಲ್ಲ. ಅಷ್ಟೇ, ಬದುಕಲ್ಲಿ ಈ ರೀತಿ ದಿನ ಬರತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇನ್ನು ಅಳ್ತಾನೇ ಇದ್ದೆ. ಆಗ ವಾಶ್ರೂಮಲ್ಲಿ ಯಾರೋ ಇರುವಂತಹ ಅರಿವು ಉಂಟಾಯಿತು. ಆ ಮನುಷ್ಯನೇ ನನ್ನ ಜೊತೆ ಈ ರೀತಿ ಕೆಟ್ಟ ಕೆಲಸ ಮಾಡಿರ್ಬೋದು ಅಂತ ಕೋಪ ಬಂತು. ಮೇಲೆದ್ದು ಹೋಗಬೇಕು ಅಂದರೆ ಬಟ್ಟೆ ಹಾಕ್ಕೋಬೇಕು. ಅಲ್ಲಿ ಎಲ್ಲೂ ಕೂಡ ನನ್ನ ಬಟ್ಟೆ ಇರೋ ಸೂಚನೆನೇ ಕಾಣಿಸಿಲ್ಲ. ನಂತರ ಬಾತ್ರೂಮಿಂದ ಆ ಮನುಷ್ಯ ಹೊರಗೆ ಬಂದ. ಅವನನ್ನು ನೋಡಿ ಬೆಚ್ಚಿ ಬಿದ್ದೆ. ಅಯ್ಯೋ, ಇವನು ನನ್ನನ್ನು ಬಲಾತ್ಕಾರ ಮಾಡದ್ನ? ರಾತ್ರಿ ನನಗೆ ತಿಳಿದೆ ನನ್ನ ದೇಹನ ಬಳಸ್ಕೊಂಡಿದ್ದಾನೆ. ಅಷ್ಟೊಂದು ಒಳ್ಳೆಯವನ ರೀತಿ ಕಾಣ್ತಿದ್ದ. ಅದು ಬೇರೆ ಯಾರೂ ಅಲ್ಲ, ನನ್ನ ಜೊತೆ ಎಂಗೇಜ್ಮೆಂಟ್ ಆಗಿದ್ದ, ಮುಂದಿನ ತಿಂಗಳು ಮದುವೆ ಇರೋ ಹುಡುಗ ರಾಜ. ರಾಜು, ನೀವಿಲ್ಲಿ ಅಂತ ಕೇಳಿದೆ. ರಾತ್ರಿ ನೀನು ಬಾ ಅಂತ ಹೇಳಿದೆ ಅಲ್ವಾ, ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ನಿನಗೆ ಹೇಳ್ದೆ ಬಂದೆ. ಅಷ್ಟರ ನೀನು ಸಂಪೂರ್ಣವಾಗಿ ಟೈಟ್ ಆಗಿದ್ದೆ. ಆ ಸಮಯದಲ್ಲಿ ಮನೆ ಕರ್ಕೊಂಡು ಹೋಗೋದು ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಿದ್ದೆ. ರಾತ್ರಿ ಬರೋದಿಲ್ಲ, ಪಾರ್ಟಿ ಇದೆ, ಇಲ್ಲಿ ತುಂಬ ಜನರಿದ್ದಾರೆ, ನಿಮ್ಮ ಮಗಳು ನನ್ನ ಜೊತೆ ಸೇಫ್ ಆಗಿರ್ತಾಳೆ ಅಂತ ಭರವಸೆ ನೀಡಿದ್ದೆ. ನಿನ್ನನ್ನು ರೂಮಿಗೆ ಕರ್ಕೊಂಡು ಬಂದೆ. ಆದರೆ ನೀನು ನನ್ನನ್ನು ಬಿಟ್ಟೇ ಇಲ್ಲ. ಇಷ್ಟು ದಿನ ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಜಾಸ್ತಿ ಪ್ರೀತಿ ಇತ್ತೇನೋ, ಅದನ್ನೆಲ್ಲ ರಾತ್ರಿ ತೋರಿಸ್ತಿದ್ದೆ. ನಿನ್ನ ಪೂರ್ತಿ ಮೈ ತೇವ ಆಗಿತ್ತು. ಮೈ ಮೇಲೆ ಕೂಲ್ ಡ್ರಿಂಕ್ಸ್ ಹಾಕ್ಕೊಂಡು ನಿನ್ನ ಗೆಳತಿ ಹೇಳಿದ ಹಾಗೆ ಬಟ್ಟೆ ಬದಲಾಯಿಸೋಣ ಅಂತ ಅವಳು ಕೊಟ್ಟ ಬಟ್ಟೆ ತಂದೆ. ಆದರೆ ನೀನು ಇನ್ನೊಂದು ಬಟ್ಟೆ ಹಾಕ್ಕೊಳ್ಳೇ ಇಲ್ಲ. ಬದಲಿಗೆ ನನಗೂ ಕೂಡ ನಿನ್ನ ಜೊತೆ ಪ್ರೀತಿನ ಹಂಚ್ಕೊಳ್ಳುವಂತೆ ಮಾಡಿದೆ ಅಂತ ನನ್ನ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸಿದ್ರು. ರಾತ್ರಿ ಏನಾಯಿತು ನನಗೆ ತಿಳಿದಿಲ್ಲ. ಆದರೆ ಈಗೇನಾಗ್ತಿದೆ ತಿಳಿತಾ ಇದೆ. ನಾನು ಭಯದಿಂದಾನೇ ಇದ್ದೆ. ಆಗವರು ಭಯ ಪಡಬೇಡ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಅಂತ ನನ್ನ ಕೈನ ಗಟ್ಟಿಯಾಗಿ ಹಿಡ್ಕೊಂಡ್ರು. ನಾನು ತುಂಬ ಎಮೋಷ್ನಲ್ ಆದೆ. ಅವರನ್ನು ಗಟ್ಟಿಯಾಗಿ ತಪ್ಕೊಂಡು ಅಳೋದಕ್ಕೆ ಶುರು ಮಾಡಿದೆ. ಪ್ರೀತಿಯಿಂದ ಸಂತೈಸಿದ್ರು. ಪುನಃ ಬೇಸರವಾಗಿ ಹೇಳಿದೆ, ನನಗೆ ತಿಳಿಯದ ಹಾಗೆ ನನ್ನ ದೇಹನ ಯಾಕೆ ಬಳಸ್ಕೊಂಡ್ರಿ ಅಂತ. ಅದು ನನಗೆ ನಿನ್ನ ಮೇಲೆ ಇರೋ ಅನನ್ಯವಾದ ಪ್ರೀತಿ. ನೀನು ರಾತ್ರಿ ತುಂಬ ಸುಂದರವಾಗಿ ಕಾಣಿಸ್ತಿದ್ದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಎಷ್ಟು ಬೇಡ ಅಂದರೂ ನೀನು ನನ್ನ ಮೇಲೇ ಬೀಳ್ತಿದ್ದೆ. ಸಾರಿ ಕೇಳಿದ್ರು ಮನಸ್ಸಿಗೆ ಸಮಾಧಾನ ಆಗ್ತಿರ್ಲಿಲ್ಲ. ಕೊನೆಗೆ ಕಬೋರ್ಡಲ್ಲಿದ್ದ ಬಟ್ಟೆನ ತಂದು ಕೊಟ್ಟರು. ಇದನ್ನು ಹಾಕ್ಕೋ ಅಂತ. ತುಂಬ ಹೊಸ ಬಟ್ಟೆ, ಡಿಸೈನರ್ ಬಟ್ಟೆ. ಇಷ್ಟು ಬೇಗ ಎಲ್ಲಿಂದ ತಂದ್ರಿ ಅಂದರೆ ಆರ್ಡರ್ ಮಾಡಿದ್ದೆ. ಡಿಸೈನರ್ ಬೋಟಿಕ್ಕಿಂದ ಕಳಿಸ್ತಾರೆ. ಅದ್ರ ಮೇಲೆ ಬಿಲ್ಲಿತ್ತು 70,000 ಒಂದು ಡ್ರೆಸ್ನ ಬೆಲೆ. ನಾನು ಏನೂ ಮಾತಾಡದೆ ಆ ಬಟ್ಟೆನ ಹಾಕ್ಕೊಂಡು ಹೊರಟೋದೆ. ಅವ್ರ ಹಿಂದೆಯಿಂದ ಬಂದು ನನ್ನನ್ನು ಕರೀತಾ ಇದ್ರು. ಅವ್ರು ಮಾಡಿದ ತಪ್ಪಿಗೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ನಂಗೆ ತುಂಬ ಡಿಸ್ಕಂಫರ್ಟ್ ಆಗ್ತಿತ್ತು. ನನ್ನ ದೇಹನ ನನಗೇ ಗೊತ್ತಿಲ್ಲದೆ ಬಳಸ್ಕೊಂಡ್ರೆ ಅದು ತಪ್ಪು ಅಂತ ಅನಿಸ್ತಿತ್ತು. ಈ ಮದುವೆ ಬೇಡ ಅಂತ ಅನ್ನೋದು ಕೂಡ ಆಗ್ತಿರ್ಲಿಲ್ಲ. ಆಗ್ತೀನಿ ಅಂದರೆ ಆತ್ಮಸಾಕ್ಷಿ ಒಪ್ತಿರ್ಲಿಲ್ಲ. ಈ ಗೊಂದಲಗಳ ಮಧ್ಯೆ ಮದುವೆ ಆಗೋಯ್ತು. ಎಲ್ಲರೂ ನನ್ನ ಅದೃಷ್ಟನ ನೋಡಿ ತುಂಬ ಖುಷಿಪಟ್ಟರು. ನಾವು ಮಿಡಲ್ ಕ್ಲಾಸ್ ಆದರೂ ಕೂಡ ಹುಡುಗನ ಮನೆಯವರು ನಮಗಿಂತ ಶ್ರೀಮಂತರು. ಅವರಿಗೆ ಒಬ್ಬನೇ ಮಗ ಅಂತೆ ಇರೋದು. ಅದಕ್ಕೆ ತುಂಬ ಗ್ರ್ಯಾಂಡಾಗಿ ಮದುವೆನ ಮಾಡಿಕೊಂಡ್ರು. ಅಪ್ಪ ಅಮ್ಮ ಈಗಲೂ ಕೂಡ ದುಡ್ಡನ್ನು ಖರ್ಚು ಮಾಡಿಲ್ಲ. ಎಲ್ಲ ರಾಜುನೇ ಮಾಡ್ದ. ಮೊದಲ ರಾತ್ರಿ ರಾಜು ಬಂದ. ಅವನು ತುಂಬ ಸೈಲೆಂಟಾಗಿದ್ದ. ಮದುವೆಗಿಂತ ಮುಂಚೆ ತುಂಬ ಸಲ ನನ್ನ ಜೊತೆ ಮಾತಾಡೋದಕ್ಕೆ ಪ್ರಯತ್ನಿಸಿದ್ದ. ನಾನು ಸರಿಯಾಗಿ ಪ್ರತಿಕ್ರಿಯೆ ನೀಡಿರಲಿಲ್ಲ. ಅವನಿಗೆ ಭಯ, ಈಗ ಏನು ಮಾಡ್ತಾಳೋ ಅಂತ. ಆದರೆ ನಾನು ಮೌನವಾಗಿದ್ದೆ.
ತುಂಬ ಹೊತ್ತು ಅಪಾಲಜಿ ಕೇಳ್ದ. ನಾನು ಏನೂ ಮಾತಾಡಲಿಲ್ಲ. ನಂತರ ನಿಂಗೆ ಇಷ್ಟ ಇಲ್ಲ ಅಂದರೆ ನಾನು ಈ ರೂಮಲ್ಲೇ ಇರೋದಿಲ್ಲ, ಗೆಸ್ಟ್ ರೂಮಿಗೆ ಹೋಗ್ತೀನಿ ಅಂತ ಹೋಗ್ತಿದ್ದ. ನಾನು ಹಿಂದೆಯಿಂದ ಓಡ್ ಹೋಗಿ ಅವನನ್ನು ಗಟ್ಟಿಯಾಗಿ ತಪ್ಕೊಂಡೆ. ಅವನು ನನ್ನ ಕಡೆ ತಿರುಗಿ ನೋಡ್ದ, ಏನೋ ಮಾತಾಡೋದಕ್ಕೆ ಪ್ರಯತ್ನಿಸ್ದ. ನಾನು ಅವನು ಏನೂ ಮಾತಾಡೋದಕ್ಕೆ ಅವಕಾಶ ಕೊಡದೆ ಅವನ ತುಟಿಗೆ ಮುತ್ತು ಕೊಡೋದಕ್ಕೆ ಆರಂಭಿಸ್ದೆ. ಸ್ವಲ್ಪ ಸಮಯ ಅವನಿಗೂ ಕೂಡ ಆಶ್ಚರ್ಯ ಆಯಿತು. ನಂತರ ಆ ಮುತ್ತಿನಲ್ಲಿ ಇಬ್ಬರೂ ಬೆರೆತು ಹೋದ್ವಿ. ನಮ್ಮ ಹೊಸ ಬದುಕು ಆರಂಭ ಆಯಿತು, ಸುಂದರವಾಗಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಹೊಸ ಕತೆ ಜೊತೆಗೆ. ಬಾಯ್.